ನಮಸ್ಕಾರ ರೀ. ಇವತ್ತು ಗದಗ್ ಬೆಟಗೇರಿನಾಗ ಫೇಮಸ್ ಇರುವಂತ ಬೆಟಗೇರಿ ಚಟ್ನಿ ಟ್ರೈ ಮಾಡಕ್ ಬಂದಿವ್ರಿ. ಇಲ್ಲಿ ಪುರಿ ಮತ್ತ ಬೆಟಗೇರಿ ಚಟ್ನಿ ಬಾಳ್ ಚಲೋ ಇರ್ತೈತಂತ. ಪ್ಲಸ್ ಶೀರಾ ಉಪ್ಪಿಟ್ಟು ಇರ್ತೈತಿ, ಆಮೇಲೆ ಬೇರೆ ಬೇರೆ ಐಟಮ್ಗಳು ಇರ್ತಾವಂತ. ಭಾರಿ ಟೇಸ್ಟಿ ಮಾಡ್ತಾರ. ಈ ರೀಜನ್ ನಾಗ ಬಾಳ ಫೇಮಸ್ ರೀ ಬೆಟಗೇರಿ ಚಟ್ನಿ. ಅಂದ್ರ ನಮ್ಮ ಹುಬ್ಳಿನಾಗೂ ಸಿಗ್ತೈತ್ರಿ, ಮತ್ ಬೇರೆ ಬೇರೆ ಕಡೆನೂ ಈಗ ಪಾಪ್ಯುಲರ್ ಆಗೈತ್ರಿ. ಹೆಂಗ್ ಇರ್ತೈತಿ ಅಂತ ಹೇಳಿ ನಿಮ್ಗೂ ತೋರಿಸ್ತೀನಿ, ನೋಡೋಣ ಬರ್ರಿ. ಇಲ್ಲಿ ಬಹಳ ಕಾಮನ್ ಆಗಿ ಮತ್ತ ಜಾಸ್ತಿ ಕ್ವಾಂಟಿಟಿನಾಗ ಹೋಗೋದಂದ್ರ ಶೀರಾ ಮತ್ತ ಉಪ್ಪಿಟ್ರಿ. ಉಪ್ಪಿಟ್ಟು ಟೇಸ್ಟ್ ಮಾಡಿ ನೋಡೋಣ. ಉಪ್ಪಿಟ್ನಾಗ ಲೈಟ್ ಸ್ವೀಟ್ನೆಸ್ ಐತಿ, ಅಲ್ಲಿಲ್ಲೇ ಒಂದು ಮೆಣಸ್ ಬರ್ತೈತಿ, ಮೆಣಸಿನ್ಕಾಯಿ ಹಾಕಾರ ಬಾಳ ಟೇಸ್ಟಿ ಐತಿ, ಸಾಫ್ಟ್ ಐತಿ. ಈ ಕಡೆ ಎಲ್ಲ ರೆಗ್ಯುಲರ್ ಆಗಿ ಇದನ್ನ ತಿಂತಾರ್ರಿ. ನನಗೆ ಏನ್ ಮಜಾ ಅನಿಸ್ತೈತಂದ್ರ ಉಪ್ಪಿಟ್ಟು ಶೀರಾ ಎರಡೂನು ಒಂದ ಚಮಚನ್ಯಾಗ ತುಪ್ಪ ಮಾಡ್ಕೊಂಡ್ ತಿನ್ಬೇಕ. ಇದು ಭಾರಿ ಕಾಂಬಿನೇಷನ್ ರೀ. ಮಧ್ಯಮದವಾಗೈತ್ರಿ. ಇದು ಉಪ್ಪಿಟ್ನಾಗ ಲೈಟ್ ಸ್ವೀಟ್ ಇರ್ತೈತಿ, ಪ್ಲಸ್ ಶಿರಾನಾಗೂ ಲೈಟ್ ಸ್ವೀಟ್ನೆಸ್ ಐತಿ, ಅತಿ ಪರಿನೂ ಸ್ವೀಟ್ ಇಲ್ಲ. ಇದೇನ್ ಬಾಳ ಫ್ಯಾನ್ಸಿ ಐಟಮ್ ಅಲ್ರಿ, ಬಾಳ ಬೇಸಿಕ್ ಐತಿ. ಬಟ್ ಇದನ್ನ ಪ್ರಿಪರೇಷನ್ ಕರೆಕ್ಟ್ ಆಗಿ ಮಾಡಿರ್ತಾರ್ರಿ, ಟೇಸ್ಟಿ ಆಗು ಐತಿ. ಇದ್ರೊಳಗ ಪೈನಾಪಲ್ ನಿಂದ ಎಸೆನ್ಸ್ ಹಾಕಿರ್ತಾರ, ಬಾಳ ಮೈಲ್ಡ್ ಫ್ರೂಟಿ ಫ್ಲೇವರ್ ಬರ್ಕೊಂತಾನೆ ಇರ್ತೈತಿ. ಅತಿ ಪರಿನೂ ಡಾಮಿನೇಟ್ ಮಾಡಂಗಿಲ್ಲ. ಲೈಟ್ ಆಗಿ ಎಣ್ಣೆ ಹಾಕಿರ್ತಾರ, ಮಾಯಿಸ್ಟ್ ಆಗಿರ್ತೈತಿ, ಡ್ರೈ ಅನ್ಸಂಗಿಲ್ಲ. ಆಮೇಲೆ ಲೈಟ್ ಸ್ವೀಟ್, ಬೆಸ್ಟ್ ಕಾಂಬಿನೇಷನ್ ಮಾಡ್ಯಾರ್ರಿ ಇವರು. ಫ್ಯಾಂಟಾಸ್ಟಿಕ್ ಆಯ್ತು ನೋಡ್ರಿ. ಈಗ ಟ್ರೈ ಮಾಡೋಣ್ರಿ. ಇಲ್ಲಿದು ಫೇಮಸ್ ಡಿಶ್ ರೀ ಬೆಟಗೇರಿ ಚಟ್ನಿ ಜೊತೆ ಪೂರಿ. ನಾ ಉಲ್ಟಾ ಇದಕ್ಕೆ ಹೇಳಕತ್ತೀನಂದ್ರ ಬೆಟಗೇರಿ ಚಟ್ನಿನೇ ಇಲ್ಲಿ ಫೇಮಸ್ ರೀ. ಅದನ್ನ ಟ್ರೈ ಮಾಡಕ್ ಬಂದಿರೋದು, ಪೂರಿ ಅಲ್ಲ. ಬಟ್ ಪೂರಿ ಮತ್ತ ಇದು ಬೆಟಗೇರಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ರೀ. ನಾವು ಈಗ ಬೆಟಗೇರಿ ಚಟ್ನಿನಾಗ ಏನೇನ್ ಹಾಕ್ತಾರಂತ ಕೇಳಿದೆ, ಇವರು ಹಾಲು ಯೂಸ್ ಮಾಡ್ತಾರಂತ, ಪುಟಾಣಿ ಚಟ್ನಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಇದರದ ಒಂದು ಮಿಕ್ಸ್ಚರ್ ಮಾಡ್ಕೊಂಡು ಅವರು ಕಿಳುವಾಗಿ ಮಾಡ್ಕೊಡ್ತಾರ ಈ ಚಟ್ನಿನ. ಪೂರಿ ಜೊತೆ ಒಳ್ಳೆ ಕಾಂಬಿನೇಷನ್. ಫ್ರೆಶ್ ಆಗಿ ಪೂರಿಗಳನ್ನ ಹಂಗ ಕರ್ಕೊಂತಿರ್ತಾರ್ರಿ. ಹೆಂಗೆ ಕಸ್ಟಮರ್ ಬರ್ತಾರ ಅವ್ರ ಮುಂದ ಫ್ರೈ ಮಾಡಿ ಕೊಟ್ಕೊಂತಾನೆ ಇರ್ತಾರ, ಅಂದ್ರೆ ವೇಸ್ಟೇಜ್ ಮಾಡಂಗಿಲ್ಲ ಅಂತ ಅವ್ರು. ಇಂಥದೊಂದು ಪ್ರಾಪರ್ ಆಗಿ ಬೈಟ್ ಮಾಡ್ಕೊಂಡು ತಿಳಿವು ಐತ್ರಿ. ಉಳ್ಳಾಗಡ್ಡಿದ ಇರೋದು ಇದ್ರೊಳಗ, ಆಮೇಲೆ ಸ್ವಲ್ಪ ಸ್ವೀಟಿಗ ಬೆಲ್ಲ ಹಾಕಿರ್ತಾರ. ಆ ಪುಟಾಣಿದು ಪೌಡರ್ ಬಾಯ್ನಾಗ ಬರ್ತೈತ್ರಿ. ಆಮೇಲೆ ಮೈಲ್ಡ್ ಸ್ವೀಟ್ ಐತಿ, ಖಾರನೂ ಐತಿ. ಈ ತರ ಕಾಂಬಿನೇಷನ್ ನಾ ತಿಂದೇಳ್ರಿ. ಹಾಲು ಮತ್ತು ಉಳ್ಳಾಗಡ್ಡಿನ ಮಿಕ್ಸ್ ಮಾಡಿ ಒಂದೇನ ಡಿಶ್ ಮಾಡ್ತಾರಂದ್ರ ಕೇಳಿದ್ರ ಒಂಥರ ವಿಚಿತ್ರ ಅನಿಸ್ತೈತಿ. ಬಟ್ ಇದು 60 ವರ್ಷ ಇಲ್ಲಿ ಮಾಡ್ಕೊಂಡ್ ಬಂದಾರಂತ್ರಿ. ಇದ ಡಿಶ್ ಫೇಮಸ್ ಆಗಿ ಬೇರೆ ಕಡೆನೂ ಕಾಪಿ ಮಾಡಿ ಮಾಡ್ತಾ ಇದಾರಿ. ಅಷ್ಟ ಮಸ್ತ್ ಡಿಶ್ ಐತ್ರಿ. ಪೂರಿನೂ ಮೈಲ್ಡ್ ಕ್ರಿಸ್ಪಿ ಐತಿ, ಸಾಫ್ಟ್ ಐತಿ, ಹೆವಿ ಅನ್ಸಂಗೆ ಇಲ್ಲ. ಮೀಡಿಯಂ ಸೈಜ್ ಪೂರೀಸ್ ಇದಾವ್ರಿ. ಅಮೇಝಿಂಗ್ ಟೇಸ್ಟ್ ಐತ್ರಿ. ನಂಗೆ ಇದ್ರೊಳಗೆ ಬೆಸ್ಟ್ ಪಾರ್ಟ್ ಏನ್ ಲೈಕ್ ಆತಂದ್ರ ಸ್ವೀಟು ಐತಿ, ಖಾರನೂ ಐತಿ, ಆಮೇಲೆ ಬಾಯ್ನಾಗ ಅದ ಪುಟಾಣಿ ಪೌಡರ್ ಹೆಂಗೆ ಹೋಗ್ತೈತಲ್ಲ ನಾಲ್ಗಿ ಮೇಲೆ, ತಿನ್ನಕ ಮಜಾ ಅನಿಸ್ತೈತ್ರಿ. ಯಾಕಂದ್ರೆ ಈ ತರ ಟೆಕ್ಸ್ಚರ್ ತಿನ್ನಕ್ ಈಸಿಲಿ ಸಿಗಂಗಿಲ್ರಿ ಬೇರೆ ಕಡೆ. ಕೊಬ್ಬರಿ ಚಟ್ನಿನೂ ನಾರ್ಮಲ್ ಐತಿ, ಅದ್ರ ಜೊತೆನ ಹಚ್ಕೊಂಡು ತಿನ್ಬೋದು. ಬಟ್ ದ ರಿಯಲ್ ಹೀರೋ ಇಸ್ ದ ಬೆಟಗೇರಿ ಚಟ್ನಿ. ನಾ ಯೂಶಲಿ ಪೂರಿ ಎಲ್ಲೂ ತಿನ್ನಂಗಿಲ್ರಿ, ಯಾಕಂದ್ರ ಅದ್ರದ ಬಾಜಿ ಮತ್ತ ಕುರ್ಮಾ ಏನಿರ್ತೈತಲ್ಲ ಅಷ್ಟೇ ಲೈಕ್ ಆಗಂಗಿಲ್ಲ. ಬಟ್ ಇದು ಯುನಿಕ್ ಟೇಸ್ಟ್ ತಿಂದ್ಮೇಲೆ ಇಂಥದ್ದೊಂದು ಪೂರಿ ಪ್ಲೇಟ್ ನ ಈಸಿಲಿ ನಾನಾ ಖಾಲಿ ಮಾಡ್ಬೋದ್ರಿ. ಯಾವ ತರ ಟೇಸ್ಟ್ ಐತಿ ಇದು, ಹೆಂಗ್ ಮಜಾ ಇರ್ತೈತಿ ನೋಡ್ರಿ. ಕರ್ನಾಟಕನಾಗ ಬೇರೆ ಬೇರೆ ಸಣ್ಣ ಊರ್ನಾಗೂ ಒಳ್ಳೆ ಡಿಶ್ ಗಳು ಸಿಕ್ತಿರ್ತಾವ. ಬಟ್ ಅವು ದೊಡ್ಡ ಊರ್ನಾಗ ಹೋಗಿ ಪಾಪ್ಯುಲರ್ ಆಗ್ತಿರ್ತಾವ. ಬಟ್ ಇವ್ರು ಇಷ್ಟು ಪಾಪ್ಯುಲರ್ ಆಗ್ಯಾರಂದ್ರ ನಾವು ಬೇರೆ ಬೇರೆ ಊರಿಂತರ ಸಣ್ಣ ಊರಿಗೆ ಬಂದು ಇದನ್ನ ಟೇಸ್ಟ್ ಮಾಡಿ ನಿಮಗ್ ತೋರಿಸ್ತಾ ಇದ್ದೇನೆ. ಇಲ್ಲೇ ಪುಲಾವ್ ಸುತ್ತ ಸಿಗ್ತೈತ್ರಿ. ಮಾರ್ನಿಂಗ್ ಇದ್ರದ್ದು ಡಿಮಾಂಡ್ ಇರ್ತೈತಂತ. ಇಲ್ಲಿ ಒಂದು ಒಳ್ಳೆ ಪುಲಾವ್ ಕೊಡ್ತಾರ. ನಾರ್ಮಲ್ ಜೀರಾ ರೈಸ್ ಐತಿ ಇದು. ಇದ್ರ ಜೊತೆ ಒಂದು ಒಳ್ಳೆ ಸಾಂಬಾರ್ ಕೊಡ್ತಾರಂತ, ತಿಳಿ ಸಾಂಬಾರ್ ಐತಿ, ಕೊಬ್ಬರಿ ಹಾಕ್ಯಾರ ಅದ್ರೊಳಗ. ಮಸಾಲೆದಾರ ಐತ್ರಿ, ಗರಂ ಮಸಾಲ ಅದ, ಹಿಟ್ ಬಾಳ್ ಚಲೋ ಐತಿ. ಸಾಂಬಾರ್ನಾಗ ಭಾರಿ ಮಜಾ ಐತಿ. ಇದ್ರೊಳಗ ಇಲ್ಲೊಂದು ಟೊಮೆಟೊ ಐತಿ. ಟೊಮೆಟೊದ ಒಂದು ಹುಳಿ ಬಿಟ್ಕೊಂಡಿರ್ತೈತಿ ಇದ್ರೊಳಗ. ಭಾರಿ ಕಾಂಬಿನೇಷನ್ ಮಾಡ್ಯಾರ. ಅತಿ ಪರಿ ಖಾರನೂ ಇಲ್ಲ, ತಿಳಿ ಸಾರು ವಿತ್ ಪುಲಾವ್ ಬಾಳ ಒಳ್ಳೆ ಕಾಂಬಿನೇಷನ್ ರೀ. ಅದ್ರ ಜೊತೆ ಇದು ಗ್ರೀನ್ ಚಟ್ನಿ ಒಂದ್ ಕೊಟ್ಟಿರ್ತಾರ, ಅದು ಸ್ವಲ್ಪ ತಿಳಿನ ಇರ್ತೈತಿ. ಪಲಾವ್ ಮೈಲ್ಡ್ ಆಗಿ ಫ್ಲೇವರ್ಡ್ ಐತ್ರಿ. ಅದ್ರೊಳಗು ಬಹಳಷ್ಟು ಮೆಣಸಿನಕಾಯಿ ಹಾಕಿರ್ತಾರ, ಹಿಂಗಾಗಿ ಖಾರ ಕಡಿಮೆ ಅನ್ಸಂಗಿಲ್ಲ. ಇಲ್ಲೊಂದು ಉಳ್ಳಾಗಡ್ಡಿನೂ ಸಿಗ್ತಿರ್ತೈತಿ. ಇದು ಚಲೋ ಐತಿ. ಬಟ್ ನನ್ನ ಫೇವ್ರೇಟ್ ಅಂತೂ ಉಪ್ಪಿಟ್ಟು ಶೀರಾ ಮತ್ತ ಪೂರಿ ಬೆಟಗೇರಿ ಚಟ್ನಿ. ನಮಸ್ಕಾರ ರೀ. ತಮ್ಮ ಹೆಸರ್ರಿ? ಈ ಅಂಗಡಿ ಯಾವಾಗ ಚಾಲೂ ಮಾಡಿದ್ರಿ ಹೇಳ್ರಿ ಸ್ವಲ್ಪ. ಒಟ್ಟ 60 ವರ್ಷದಿಂದ ಇಲ್ರಿ ಸರ್. ಹ್ಞೂನ್ರಿ. ನಾವು ಬಂದು 8 ವರ್ಷ ಆದ್ರಿ. ನಾವು ಬಂದು 8 ವರ್ಷ ಆಯ್ತು ಓಪನ್ ಮಾಡಿ. ಇದ ಚಾಲೂ ಮಾಡಿದ್ದೆ ಯಾರ್ರಿ ಹಂಗಾರ? ನಮ್ಮ ಶೆಟ್ಟೆ ಫಾರ್ಮರ್ ಫೋಟೋದಾಗ ಅವ್ರು ತೀರ್ಕೊಂಡಾರ. ಹೌದ್ರಿ. ಅವ್ರ ಹೆಸರ ಮೇಲೆ ನಡೆದೈತೆ ಹಂಗಾರ. ಈಗ ಇಲ್ಲಿ ಸ್ಪೆಷಲ್ ನಡ್ಸ್ಕೊಂಡ್ ಹೋಗ್ತಾರ್ರಿ. ಹೌದ್ರಿ.
ಈಗ ಇದು ಬೆಟಗೇರಿ ಚಟ್ನಿ ಏನ್ ಫೇಮಸ್ ಐತಲ್ರಿ, ಇದು ಎಷ್ಟು ವರ್ಷ ಹಿಂದ ಚಾಲು ಆಗಿತ್ತು? 60 ವರ್ಷ ಇಲ್ಲಿಂತ್ರ ನಾವು ಹುಟ್ಕೊಂಡಿರೋದು ಹಂಗಾರೆ. ಯಾಕಂದ್ರ ನಮ್ ಹುಬ್ಳಿನಿಗೂ ಈಗ ಸಿಗಂತೈತ್ರಿ ಬೆಟಗೇರಿ ಚಟ್ನಿ ಅಂತ ಹೇಳಿ. ಇಲ್ಲಿಂದ ಚಾಲು ಆಗಿದ್ರಿ. ನೀವ ಹುಡುಕಿದ್ದಂಗ. ನಾವೇ ಚಾಲು ಮಾಡಿದ್ವಿ. ಸೊ ಇದ್ರೊಳಗೆ ಏನೇನ್ ಹೋಗ್ತೈತ್ರಿ ಸಾಮಗ್ರಿ? ಸಿರಾ, ಉಪ್ಪಿಟ್ಟು, ಇಡ್ಲಿ. ಹಂಗಲ್ಲ, ಆ ಬೆಟಗೇರಿ ಚಟ್ನಿನಾಗ ಏನ್ ಮಾಡ್ಬೇಕನ್ನೋದ ಹೆಂಗ್ ಮಾಡ್ತೀರಿ ಅದನ್ನ ತಯಾರಿ? ಇದು ಉಳ್ಳಾಗಡ್ಡಿ ಸರ, ಉಳ್ಳಾಗಡ್ಡಿ, ಹಾಲು, ಪುಟಾಣಿ ಚಟ್ನಿ, ಬೆಲ್ಲನೂ ಹಾಕ್ತಿರಿ ಸ್ವಲ್ಪ. ಸ್ವಲ್ಪ ಸ್ವೀಟು, ಖಾರಕ್ಕೆ ಏನ್ ಹಾಕ್ತಿರಿ? ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಬಾಳ ಸಿಂಪಲ್ ಡಿಶ್ ರೀ ಹಂಗ. ಮತ್ ಏನೇನ್ ಕೊಡ್ತೀರಿ ಇಲ್ಲೇ? ಸೀರಾ, ಉಪ್ಪಿಟ್ಟು, ಇಡ್ಲಿ, ವಡಾ, ಪಲಾವ್, ಪೂರಿ. ಉಪ್ಪಿಟ್ಟು ಚೆನ್ನಾಗಿರ್ತದೆ ಸರ್. ಚಲೋ ಇರ್ತದೆ. ಆಮೇಲೆ ಟೈಮಿಂಗ್ ಏನ್ರಿ ನಿಮ್ದು? ಬೆಳಿಗ್ಗೆ 5 ಗಂಟೆಲಿಂದ 11 ಗಂಟೆ. 11 ಗಂಟೆ. ಇದು ಹೇಳ್ರಿ ಅಡ್ರೆಸ್ ಇದ್ರದ್ದು. ಇದು ಶೆಟ್ಟಪ್ಪ ಹೋಟೆಲ್ ಬಸ್ ಸ್ಟ್ಯಾಂಡ್ ಇಲ್ಲೇ ಐತ್ರಿ. ಬಸ್ ಸ್ಟ್ಯಾಂಡ್, ಬೆಳಗ್ಗೆ ಬಸ್ ಸ್ಟ್ಯಾಂಡ್. ಬೆಟಗೇರಿ ಬಸ್ ಸ್ಟ್ಯಾಂಡ್ ಲೈನ್ ನಾಗ ಇಲ್ಲೇ ಸಿಕ್ಬಿಡ್ತೈತಿ. ಪೊಲೀಸ್ ಸ್ಟೇಷನ್ ಎದುರುಗಡೆ. ಇದು ಗ್ಯಾರೇಜ್ ನಮ್ದಾರಿ ಸರ್. ಹಾ, ಇಲ್ಲಿ ಬಾಜು ಟೇಲರ್ ಅಂಗಡಿ, ಅದು ನಮ್ದಾರಿ. ಇಲ್ಲೇ ಒಳಗಡೆ ನಿಮ್ದು ಹೋಟೆಲ್ ಏನ್ರಿ? ನಮ್ದೇರಿ, ಅಷ್ಟು ನಮ್ದೇರಿ. ಓಕೆ ಓಕೆ. ಸೊ 60 ವರ್ಷದ ಹಳೆ ಹಿಸ್ಟ್ರಿ ಐತ್ರಿ ಬೆಟಗೇರಿ ಚಟ್ನಿದು. ಆ ಬೆಟಗೇರಿ ಚಟ್ನಿ ಇಲ್ಲೇ ಸ್ಟಾರ್ಟ್ ಆಗಿರೋದು. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ರಿ, ನಿಮ್ಗೆ ಈಸಿಲಿ ಸಿಕ್ಬಿಡ್ತೈತಿ. ಇದು ಬೆಟಗೇರಿ ಪೊಲೀಸ್ ಸ್ಟೇಷನ್ ಐತಲ್ಲ, ಅದರ ಅಪೋಸಿಟ್ ಐತಿ. ಇದು ಬೆಟಗೇರಿ ಪೊಲೀಸ್ ಸ್ಟೇಷನ್ ಏನೈತಲ್ಲ, ಅದರ ಅಪೋಸಿಟ್ ನಾಗ ಐತಿ ಶೆಟ್ಟಪ್ಪ ಹೋಟೆಲ್ ಅಂತೇಳಿ. ಪ್ಲಸ್ ಇದು ರೋಡ್ ಸೈಡ್ ಈಸಿಲಿ ಕಂಡು ಬಿಡ್ತೈತ್ರಿ. ಒಂದ್ಸಲಿ ಇಲ್ಲಿ ಬಂದು ನೀವು ಟ್ರೈ ಮಾಡ್ಲೇಬೇಕ್ರಿ. ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಕರ್ನಾಟಕ ಅಂತೀನಿ ನಾನು. ಒನ್ ಆಫ್ ದ ಯುನಿಕ್ ಡಿಶಸ್ ಬೆಟಗೇರಿನಾಗ ಇಲ್ಲೇ ಹುಟ್ಕೊಂಡಿರುವಂತ ಬೆಟಗೇರಿ ಚಟ್ನಿ ರೀ.